ಕನ್ನಡ ಜಾಣೆ ನಮಸ್ಕಾರ. ಮೊನ್ನೆ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಿಳ್ಳೆ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಪ್ರಕಾರ ನಾಲ್ಮಡಿ ಕೃಷ್ಣರಾಜ ಅವರ ಒಡೆಯರಿಗಿಂತಲೂ ಸಹ ಮೈಸೂರಿಗೆ ಸಿದ್ದರಾಮಯ್ಯನವರ ಕೊಡುಗೆ ಜಾಸ್ತಿ, ಇವರೇ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಅದನ್ನ ಸಮರ್ಥನೆ ಮಾಡೋ ರೀತಿಯಲ್ಲಿ ಒಂದು ರೀತಿ ಬಟ್ಟಂಗಿತನ ಮಟ್ಟಕ್ಕಿರುವ MB ಪಾಟೀಲರು ಇನ್ನೂ ಮುಂದುವರೆದು ನಾಲ್ಮಡಿಯವರು ಕೇವಲ ಹಳೆ ಮೈಸೂರಿಗಷ್ಟೇ, ಇಡೀ ರಾಜ್ಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರೋದು ಸಿದ್ದರಾಮಯ್ಯ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ನೀವು ಬಕೆಟ್ ಹಿಡೀರಿ, ಚಂಬು ಹಿಡೀರಿ, ಏನಾರು ಹಿಡ್ಕೊಳ್ಳಿ, ಅದಕ್ಕೊಂದು ತಳಬಡ ಇರಬೇಕು. ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗುತ್ತೆ ನನಗೆ. ಒಂದು ಕಾದಂಬರಿ, ಮಹಾಕವಿ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲಿ ಒಂದು ಸಂಭಾಷಣೆ ಬರುತ್ತೆ. ಹೆಗ್ಗಡತಿ ಸುಬ್ಬಮ್ಮ ಮತ್ತು ಇನ್ನೊಬ್ಬರು ಜಗಳ ಮಾಡಬೇಕಾದ್ರೆ ಅಲ್ಲೊಂದು ಸಂಭಾಷಣೆ ಬರುತ್ತೆ. ನಮ್ಮಪ್ಪ ಏತು ಬಂದ ಜಾಗದಲ್ಲಿ ನಿಮ್ಮಪ್ಪನಿಗೆ ಕುತ್ಕೊಂಬರೋ ಯೋಗ್ಯತೆ ಇಲ್ಲ ಅಂತ. ಏನು ಹೇಳಿ, ನಮ್ಮಪ್ಪ ಏತು ಬಂದ ಜಾಗದಲ್ಲಿ ನಿಮ್ಮಪ್ಪ ಕುತ್ಕೊಂಬರೋ ಯೋಗ್ಯತೆ ಇಲ್ಲ. ಇದು ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲಿ ಬರುವ ಒಂದು ಸಂಭಾಷಣೆ. ಈ ಸಂದರ್ಭಕ್ಕೆ ನೆನಪಾಯಿತು, ಅದಕ್ಕೆ ಸುಮ್ಮನೆ ನೆನಪು ಮಾಡಿದಷ್ಟೇ. ಎಲ್ಲಿ ನಾಲ್ಮಡಿಯವರು, ಎಲ್ಲಿ ಸಿದ್ದರಾಮಯ್ಯನವರು. ಒಂದು ಏನು ಹೇಳ್ತಾರೆ, ಅಜ ಗಜ ಅಂತರ. ಅಜ ಅಂದರೆ ಹಾಡು, ಆನೆ. ಹಾಡಿಗೂ ಆನೆಗೆ ಕಂಪೇರ್ ಮಾಡ್ತಾರಲ್ಲ, ಆ ಥರ ಮಾಡೋಕ್ಕೆ ಹೊರಟಿದ್ದೀರಾ. ಅದೇನೋ ಮೈಸೂರಿನ ಕಥೆಗಳು ಹೇಳ್ತಾರಲ್ಲ, ಅವ್ರನ್ನ ಕೇಳಿ. ನಾಲ್ಮಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳೇನು ಈ ನಾಡಿಗೆ? ಅವ್ರ ಕೊಡುಗೆಗಳೇನು? ಸಿದ್ದರಾಮಯ್ಯವ್ರ ಕೊಡುಗೆಗಳೇನು? ಅವ್ರು ಕಟ್ಟಿದಷ್ಟು ಅಣೆಕಟ್ಟು, ಶಿಕ್ಷಣ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಭಾಳ ಪ್ರಮುಖವಾಗಿ ಸಾಮಾಜಿಕ ಕ್ಷೇತ್ರ. ಸಿದ್ದರಾಮಯ್ಯವರು ಸಾಮಾಜಿಕ ನ್ಯಾಯ ಅಂತ ಬಿಡ್ತಾ ಇರ್ತಾರೆ. ನಾಲ್ಮಡಿಯವರು ಸಾಮಾಜಿಕ ನ್ಯಾಯ ಕೊಟ್ಟಂಥ ಒತ್ತಿದೆಯಲ್ಲ, ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರೆ, ಮತ್ತೊಂದು ಎಲ್ಲ ಆಗಿದ್ದರೆ, ಇವತ್ತು ನಾಲ್ಮಡಿಯವರು ಕೊಟ್ಟಂಥ ಕೊಡುಗೆ, ಅವ್ರ ಕೊಡುಗೆಯಿಂದ ಆಗಿರೋದು. ಸಿದ್ದರಾಮಯ್ಯ ಎಷ್ಟು ಅಣೆಕಟ್ಟು ಕಟ್ಬಿಟ್ಟಿದ್ದಾರೆ, ಎಷ್ಟು ಯೂನಿವರ್ಸಿಟಿಗಳು ಮಾಡಿದ್ದಾರೆ, ಎಷ್ಟು ಕೈಗಾರಿಕೆಗಳು ಮಾಡಿಬಿಟ್ಟಿದ್ದಾರೆ, ಎಷ್ಟು ಶಿಕ್ಷಣ ಸಂಸ್ಥೆಗಳು ಮಾಡಿಬಿಟ್ಟಿದ್ದಾರೆ. ಅಲ್ಲೆಲ್ಲ ಕೋಲಾರ ಕಡೆ ಒಂದಷ್ಟು ಯೂನಿವರ್ಸಿಟಿ ಕಟ್ಟಿರ್ಬೋದು. ಮೇಷ್ಟ್ರು ಬರೋದಿರಲಿ, ಹುಡುಗರು ಬರೋದಿರಲಿ, ಅಲ್ಲಿ ಕೂತ್ಕೊಳಕ್ಕೆ ಬೆಂಚು ಇಲ್ಲ, ಸ್ಟೂಲು ಇಲ್ಲ. ಇದು ಆ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿರಲ್ರಿ. ಇವತ್ತು ದಯವಿಟ್ಟು ಯಾರ ಸುತ್ತಮುತ್ತ ಇದ್ದಾರೆ, ನಾನು ಸುಮ್ಮನೆ ನನಗೇನು ಸಿದ್ದರಾಮಯ್ಯನವ್ರ ಬೆಲೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಮತ್ತೊಂದಿಲ್ಲ. ಆ ಇಂದಿರಾ ಕ್ಯಾಂಟೀನ್ ಸುತ್ತಮುತ್ತ ಓಡಾಡೋರು ದಯವಿಟ್ಟು ಕುತೂಹಲಕ್ಕಾದರೂ ದಯವಿಟ್ಟು ಇಂದಿರಾ ಕ್ಯಾಂಟೀನ್ ವಿಸಿಟ್ ಕೊಟ್ಟು ಬನ್ನಿ. ನಾಯಿನೂ ತಿನ್ನಲ್ಲ, ನಾಯಿ ಹಂದಿಗಳು ತಿನ್ನಲ್ಲ, ಆ ಮಟ್ಟಕ್ಕಾಗಿ. ಯಾಕೆ ಸರ್ಕಾರ ದುಡ್ಡಲ್ವದು, ಟ್ಯಾಕ್ಸ್ ದುಡ್ಡಲ್ವಾ? ಇದನ್ನೇ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ. ನೀವೇ ಮಾಡಿದ ಮಹತ್ವಾಕಾಂಕ್ಷಿ ಯೋಜನೆ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ನಾಲ್ಮಡಿಯವ್ರಿಗೆ ಹೋಲಿಸ್ಕೊತೀರ. ನಾಲ್ಮಡಿಯವ್ರು ಕೊಟ್ಟ ಕೊಡುಗೆ ಎಂಥದ್ರಿ ಈ ರಾಜ್ಯಕ್ಕೆ? ಭಾಳ ಪ್ರಮುಖವಾಗಿ ಮಿಲ್ಲರ್ಸ್ ವರದಿ ಬಂದಾಗ ಅವತ್ತಿನ ಅತಿರಥ ಮಹಾರಥಗಳೆಲ್ಲ ವಿರೋಧ ಮಾಡ್ತಾರೆ. ಮಿಲ್ಲರ್ಸ್ ವರದಿನ ಬಹಳ ದೊಡ್ಡ ಮಟ್ಟದಲ್ಲಿ ಆ ಕಾಲದ ಯಾರೋ DV ಗುಂಡಪ್ಪನಂತರಿರ್ಬೋದು, ಅಥವಾ ವಿಶ್ವೇಶ್ವರಯ್ಯನವ್ರು ಇರ್ಬೋದು, ಇನ್ನು ತೀತಾ ಶರ್ಮಾ ಅಂತ ಇವರೆಲ್ಲ ವಿರೋಧ ಮಾಡ್ತಾರೆ. ಯಾಕಂದರೆ ಮಿಲ್ಲರ್ಸ್ ವರದಿಲಿ ಗೊತ್ತಾಗುತ್ತೆ ನಿಮಗೆ, ಕರ್ನಾಟಕದಲ್ಲಿ ಬಹುಸಂಖ್ಯಾತ ಜನ ಯಾರಿದ್ದರು, ಆದರೆ ಅದರಲ್ಲಿ ವಿದ್ಯಾವಂತರು ಯಾರಿದ್ದರು, ಸರ್ಕಾರಿ ಉದ್ಯೋಗದಲ್ಲಿ ಯಾರಿದ್ದರು, ಅಲ್ಪಸಂಖ್ಯಾತರು ಯಾರಿದ್ದರು, ಅದರಲ್ಲಿ ಎಷ್ಟು ಜನ ಇದ್ದರು, ಎಲ್ಲ ಬಟಾಬಯಲಾಗುತ್ತೆ. ಆ ವರದಿಯನ್ನು ತರಬಾರ್ದು, ಅನುಷ್ಠಾನ ತರಬಾರ್ದು ಅಂತೇಳಿ ಅತಿರಥ ಮಹಾರಥರುಗಳು ಅವತ್ತಿನ ವಿರೋಧ ಮಾಡ್ತಾರೆ. ಎಲ್ಲರನ್ನೂ ಕೇರೆ ಮಾಡಿದಲ್ಲೇ ವಿಶ್ವೇಶ್ವರಯ್ಯ ಮುಲಾಜಿಲ್ಲದೆ ರಾಜೀನಾಮೆ ತಗೋತಾರೆ. ನಾಲ್ಮಡಿಯವರು ಅವ್ರು ಕೊಟ್ಟಂಥ ಆ ಸಾಮಾಜಿಕ ನ್ಯಾಯದ ಆ ಕಾರಣಕ್ಕಾಗಿ ಅವರು ಸ್ಥಾಪಿಸಿದಂಥ ಶಿಕ್ಷಣ ಸಂಸ್ಥೆಗಳು, ಕೈಗಾರಿಕೆಗಳು, ಇದರ ಫಲ ಇವತ್ತು ಹಳೆ ಮೈಸೂರು ಭಾಗ ಇಷ್ಟು ಸಮೃದ್ಧವಾಗಿರಲಿಕ್ಕೆ ಸಾಧ್ಯ. ಇವತ್ತು ಕರ್ನಾಟಕ ತಲಾವಾರು ಆದಾಯದಲ್ಲಿ ನಂಬರ್ 1 ಆಗಿದೆ ಅನ್ನೋದಕ್ಕೆ ಅವರು ಹಾಕಿದಂಥ ಅವತ್ತಿನ ಬೇಸ್ಮೆಂಟು. ಈ ಹೋಲಿಕೆ ಮಾಡ್ಕೊಂಡು ಹೋಗ್ಕೊಂಡು ಇದಾರೆ ಬೇಡವಾ? ಸಿದ್ದರಾಮಯ್ಯವರು ಎಲ್ಲಿ ಜಾತ್ಯತೀತ ಸ್ವಾಮಿ? ದಯವಿಟ್ಟು ಜಾತ್ಯತೀತ ಅಂತೆ, ಸಾಮಾಜಿಕ ನ್ಯಾಯ ಅಂತೆ, ಹಿಂದ ನಾಯಕ ಅಂತೆ. ನೀವು ಕಟ್ಟಿದ್ರ ಹಿಂದನ? ಏನೋ ವಿಶ್ವನಾಥಲ್ಲಿ ಹೇಳ್ತಾಯಿದ್ರು, RL ಜಾಲಪ್ಪ ಕಟ್ಟಿದ್ದ ಹಿಂದ, ದ್ವಾರಕಾನಾಥ್ ಅಂತವ್ರು ಕಟ್ಟಿದ್ದ ಹಿಂದ. ನಿಮ್ಮ ಕೊಡುಗೆ ಏನಿತ್ತು? ಅಹಿಂದ ಹೆಸರಲ್ಲಿ ಬರೀ ಕುಲಬಾಂಧವರು ಮಾತ್ರ ನೀವು ನೋಡ್ತಾ ಇದ್ರೆ ವಿನಃ ಬೇರೆ ಯಾರನ್ನೂ ಇಲ್ಲ. ಇವತ್ತು 130 ಕೀ ಪ್ಲೇಸ್ ಅಂತ ಹೇಳ್ತಾರಲ್ಲ ಕರ್ನಾಟಕದಲ್ಲಿ, 130 ಜನ ಕುಲಬಾಂಧವರು ಇಟ್ಕೊಂಡಿದ್ದೀರಾ. ಮನೆಯಲ್ಲಿ 30 ಜನ ಬರೀ ಕುಲಬಾಂಧವರು ಇದ್ದಾರೆ. ಬೆಂಗಳೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವರೆಲ್ಲ ಎತ್ತೆತ್ತು ಬೇರೆ ಬೇರೆ ಕಡೆ ಬಿಸಾಕ್ಬಿಟ್ಟು ಕುಲಬಾಂಧವನ್ನ ತಂದಿಟ್ಕೊಂಡಿದ್ದೀರಾ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರಲ್ಲ, ಆವಾಗ ಅವಿಶ್ವಾಸ ನಿರ್ಣಯದ ಬಗ್ಗೆ ನಡೀತಾ ಇರುತ್ತೆ. ಆವಾಗ ಸಿದ್ದರಾಮಯ್ಯವರ ವಿರೋಧ ಪಕ್ಷದಲ್ಲಿರ್ತಾರೆ.
ಇವ್ರನ್ನ ವಿಧಾನಸೌಧ ಒಳಗಡೆ ಬಿಡಲ್ಲ. ಅವತ್ತಿನ ಪೊಲೀಸ್ ಕಮಿಷನರು ಶಂಕರ್ ಬಿದ್ರಿ ಪೊಲೀಸ್ ಕಮಿಷನ್ ಆಗಿರ್ತಾರೆ. ವಿಧಾನಸೌಧ ಒಳಗಡೆ ಹೋಗಿ ಬಾಗ್ಲ ನಿಂತ್ಕೋತಾರೆ, ಬಿಡಲ್ಲ ಇವ್ರನ್ನ, ಸಿದ್ದರಾಮಯ್ಯನವ್ರನ್ನೆಲ್ಲ. ಸಿದ್ದರಾಮಯ್ಯ ಬಳಸಿದ ಪದ ಗೊತ್ತೆ ನಿಮ್ಗೆ ಅವತ್ತು? ಬಹುಶಃ ನೋಡಿದ್ದವ್ರು ನೆನಪಿದ್ರೆ ಸಿದ್ದರಾಮಯ್ಯನವರು ಶಂಕರ್ ಬಿದ್ರಿಗೆ ಒಂದು ಪದ ಬಳಸ್ತಾರೆ, ಕುಲಬಾಂಧವನನ್ನು ಉಳ್ಸಕ್ಕೆ ಬಂದಾನೆ ಸೂಳೆ ಮಗ ಅಂತ ಹೇಳಿ. ಶಂಕರ್ ಬಿದ್ರಿಗೆ ಸಿದ್ದರಾಮಯ್ಯನವರು ಈ ಸಾಮಾಜಿಕ ನ್ಯಾಯದ ಅಧಿಕಾರ ಬಳಸುವ ಪದ ಸೂಳೆ ಮಗ. ಕುಲಬಾಂಧವನ ಅಂದರೆ ಅವರು ಲಿಂಗಾಯತರು, ಇಬ್ಬರು ಯಡಿಯೂರಪ್ಪನ ಲಿಂಗಾಯತರು, ಶಂಕರ್ ಬಿದ್ರಿ ಲಿಂಗಾಯತರು. ಕುಲಬಾಂಧವನನ್ನು ಸರ್ಕಾರ ಉಳ್ಸಕ್ಕೆ ಬಂದವನೇ ಈ ಸೂಳೆ ಮಗ ಅಂತ ಸಿದ್ದರಾಮಯ್ಯ ಬಳಸೋ ಪದ ಇವತ್ತು ನೀವೇನು ಸ್ವಾಮಿ ಮಾಡ್ತಾಯಿದ್ದೀರಾ? ಎಲ್ಲ ಕಡೆ ಯಾರು ಮಾಧ್ಯಮ ಸಲಹೆಗಾರರು ಯಾರು? ನಿಮ್ಮ ಸುತ್ತಮುತ್ತ ಇರೋರು ಯಾರು? ಎಲ್ಲ ಕುಲಬಾಂಧವರು ಇಟ್ಕೊಂಡಿರಿ. ಮತ್ತು ನೀವು ಹೆಂಗೆ ಜಾತ್ಯತೀತ ವ್ಯಕ್ತಿ ಆಗ್ತೀರಿ? ಅಹಿಂದ ಅಂದರೆ ಒಂದೇ ಸಮುದಾಯನ? ಯಾವ ಸಮುದಾಯದ ಬಗ್ಗೆ ಹೊಟ್ಟೆಕ್ಕಿದ್ದು ದ್ವೇಷ ಹೇಳ್ತಾ ಇಲ್ಲ, ಅದು ನೀವು ಹೇಳ್ತಾ ಇದ್ರಲ್ಲ. ಅಧಿಕಾರಕ್ಕೆ ಬರೋದು ಮಾತ್ರ ಎಲ್ಲರೂ ಬೇಕು, ಅಧಿಕಾರಕ್ಕೆ ಬಂದಮೇಲೆ ಮಾತ್ರ ನಮ್ಮವ್ರು ಮಾತ್ರ ಬೇಕು. ಇದೇ ತಾನೇ ಮಾಡ್ತಾ ಇರೋದು. ನಿಮ್ಮಿಂದ ದೊಡ್ಡ ಅನ್ಯಾಯ ಆಗಿದರೆ ಅದು ಮುಸಲ್ಮಾನರಿಗೆ, ಘೋರ ಅನ್ಯಾಯ ಆಗಿದೆ ಮುಸಲ್ಮಾನರಿಗೆ. ಇವತ್ತು ಮುಸಲ್ಮಾನರು ಅಂದ ತಕ್ಷಣ, ಸಾಬ್ರು ಅಂದ ತಕ್ಷಣ ಬೀದಿಯಲ್ಲಿ ಹೆಂಗೆ ನೋಡ್ತಾರೆ ಅಂದರೆ, ಏನೋ ಸಾಬ್ರು ಜೊತೆಲಿ ಬಾಂಬ್ ಇಟ್ಕೊಂಡು ಓಡಾಡ್ತಾವ್ರೆ, ಸಾಬ್ರು ಸಿಕ್ಕಾಪಟ್ಟೆ ಮಕ್ಕಳು ಮಾಡ್ಕೊಂಡವ್ರೆ. ಒಟ್ಟಾರೆ ಸಾಬ್ರು ಅಂದರೆ ದ್ವೇಷ. ಒಟ್ಟಿಗೆ ಬಾಳ್ತಿದ್ದಾರಲ್ಲ, ಇವತ್ತು ಸಾಬ್ರನ್ನ ದ್ವೇಷ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅದು ಬಹುದೊಡ್ಡ ಕೊಡುಗೆ ನಿಮ್ಮದು. ಯಾಕೆಂದರೆ ಟಿಪ್ಪು ಜಯಂತಿ ಮಾಡೋಕ್ಕೆ ಯಾವನಾರು ಕೇಳಿದ್ನ ಸ್ವಾಮಿ? ಒಬ್ಬ ಸಾಬ್ರು ನಿಮ್ಮನ್ನು ಬಂದ್ಬಿಟ್ಟು ಟಿಪ್ಪು ಜಯಂತಿ ಮಾಡಿ ಅಂತ ಕೇಳಿದ್ರ? ಅಲ್ಲಿ ನೋಡಿ, ನೀವು ಟಿಪ್ಪು ಜಯಂತಿ ಮಾಡೋಕ್ಕಿಂತ ಮೊದಲು ಟಿಪ್ಪುಗಿದ್ದಂಥ ಘನತೆ ಗೌರವ ಬೇರೆ. ಟಿಪ್ಪು ಜಯಂತಿ ಮಾಡಿದ ಮೇಲೆ ಟಿಪ್ಪುನು ತಂದು ಓಡಿಸ್ತೀರಿ ನೀವು. ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ, ಮಾಡಬೇಕು ಅಂತಲ್ಲ. ಅದು ಯಾರೋ ಸಂಘ ಸಂಸ್ಥೆನೇ ಮತ್ತೊಬ್ಬರು ಅಭಿಮಾನ ಇದ್ದರೆ ಮಾಡ್ಕೊಂಡು ಹೋಗ್ತಿದ್ರು. ಟಿಪ್ಪು ಜಯಂತಿ ಮಾಡೋಕ್ಕಿಂತ ಮುಂಚೆ ಟಿಪ್ಪು ಸುಲ್ತಾನ್ಗೆ ಗೌರವ ಇತ್ತು. ಟಿಪ್ಪು ಜಯಂತಿ ಮಾಡಿದ್ರು ಟಿಪ್ಪುಗೇನು ಗೌರವ ಬಂತು? ದಯವಿಟ್ಟು ಒಬ್ಬ ಮುಸ್ಲಿಂ ಲೀಡರ್ ತೋರಿಸಿ. ಇವತ್ತು ಒಬ್ಬ ನಜೀರ್ ಸಾವಂತ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತ ಅವತ್ತಿನ ಪ್ರಗತಿ ಪರ ಮಾತಾಡ್ತಾಯಿದ್ರು. ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರನ್ನ ಜಾತಿ ನೋಡಿರಲಿಲ್ಲ. ನೀರ್ ಸಾಬ್ ಅಂತ ಫೇಮಸ್ ಅವರು, ನೀರ್ ಸಾಬ್ರು ಅಂತ. ಒಬ್ಬ ಜಾಫರ್ ಶರೀಫ್, ಕರ್ನಾಟಕ ಅಷ್ಟೇ ಇಡೀ ದೇಶದ ರೈಲ್ವೆ ಕೊಟ್ಟಂಥ ಕೊಡುಗೆ ಇವತ್ತಿಗೂ ದೇಶ ನೆನೆಸ್ಕೊಂಡು ಅವ್ರನ್ನ ಒಂದು ಸಮುದಾಯ ನೋಡಲಿಲ್ಲ. ಇಂತಿಂಥ ಮಹಾನ್ ಲೀಡರ್ಗಳಿದ್ರು. ದಯವಿಟ್ಟು ಇವತ್ತು ನೀವು ಎಷ್ಟು ಜನ ಲೀಡ್ರನ್ನ ಬೆಳೆಸಿ ತೋರಿಸಿ. ಮುಸಲ್ಮಾನ್ ಯಾರು? ಆ ಚೆಂಗಿಬಿಂಗಿ ಜಮೀರಾ ಬಂದು ಚೆಂಗಿಬಿಂಗಿನ ಆ BR ಪಾಟೀಲ್ ಸರ್ರೇ ಕೊಟ್ಟರು ಬತಾಸ್ ಮೊನ್ನೆ ಅಲ್ವಾ? ಯಾರನ್ನು ಬೆಳೆಸಿದ್ರಿ ನೀವು? ಒಂದು ಸಣ್ಣ ಸಮುದಾಯದ ಒಬ್ಬರು ಬೆಳೆಸಿರೋ ತೋರಿಸಿ. ನಾನು ಅವಾಗಲೇ ಹೇಳಿದೆ, ಮಿಲ್ಲರ್ಸ್ ವರದಿ ಹೇಳ್ತಾ ಇದ್ದೆ. ಅಷ್ಟು ವಿರೋಧ ಇದ್ದರೂ ಸಹ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಕಾರಣಕ್ಕೆ ಅವತ್ತಿನ ಕಾಲದಲ್ಲಿ ಮಿಲ್ಲರ್ಸ್ ಒಂದು ಕಮಿಟಿ ಮಾಡಿ ವರದಿ ತರಿಸ್ಕೊಂಡು ಸಾಮಾಜಿಕ ನ್ಯಾಯ ಎತ್ತಿಡಿತಾರೆ. ನಾಲ್ಮಡಿ ಕೃಷ್ಣ ಎಂತೆಂಥ ವಿರೋಧ ಇದ್ರೂ ನಾಲ್ಮಡಿಯವರು. ನೀವು ಯಾಕೆ ಒಳ ಮೀಸಲಾಯಿತು ವಿಚಾರ ಇನ್ನೂ ಸುಮ್ಮ ಕೂತಿದ್ರು? ಮೀನಾಮೇಶ ಅಂತೀರಿ. ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ಒಳ ಮೀಸಲಾಯಿತು ಯಾರು ಇನ್ನೂ ಸಮಾಜದ ಕಟ್ಟ ಕಡೆಯ ಜಾಗದಲ್ಲಿದ್ದಾನೆ ಅವನಿಗೆ ಕೊಡಬೇಕು ಅಂತ ತಾನೇ. ಮತ್ತೆ ಯಾಕೆ ಎಣಿಸ್ತಾ ಇದ್ರು ಸ್ವಾಮಿ? ನೀವು ಯಾವುದು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಾ? ದೇವರಾಜ್ ಅರಸುಗಿಂತಲೂ ದೊಡ್ಡವರು ಅಂತ ನಿಮ್ಮನ್ನು ಬಿಂಬಿಸ ಕೊಟ್ಟಿದ್ದಾರಲ್ಲ. ಅರಸೋರು ಬೇರೆ ಸಣ್ಣ ಸಮುದಾಯಗಳನ್ನು ಅಲ್ಲಿಯ ಒಂದಷ್ಟು ವ್ಯಕ್ತಿಗಳನ್ನ ಕರ್ಕೊಬಂದು ಟಿಕೆಟ್ ಕೊಟ್ಟು ರಾಜಕೀಯವಾಗಿ ಅವ್ರನ್ನ ಗುರುತಿಸಿ ಬೆಳೆಸಿದಂಥ ಮಹಾನ್ ಭಾವ ನೀವೆಷ್ಟು ಜನ ಮಾಡಿದ್ರು? ಬೇಡ ಸ್ವಾಮಿ, ರಾಜಕೀಯವನ್ನು ನಡೆಯೋದು. ರಾಜಕೀಯವಾಗಿ ನಿಮ್ಮದೇ ಸಮುದಾಯದಲ್ಲಿ ಸಿದ್ದರಾಮಯ್ಯನ ಹೊರತುಪಡಿಸಿ ಒಬ್ಬ ವ್ಯಕ್ತಿ ತೋರಿಸಿ ನೋಡ. ಆ ಚಿತ್ರ ದೇವೇಗೌಡ ಬೀಳ್ತಾ ಇರ್ತಾರಲ್ವಾ, ಯಾರನ್ನೂ ಬಿಡ್ಡಿಲ್ಲ, ಐರನ್ ಲೆಗ್ಗು ಮತ್ತೊಂದು ಅಂತ. ದಯವಿಟ್ಟು ಸಿದ್ದರಾಮಯ್ಯನವರೇ, ನಿಮ್ಮದೇ ಸಮುದಾಯದಲ್ಲಿ ನಿಮ್ಮನ್ನು ಹೊರತುಪಡಿಸಿ ಇವತ್ತು ಮತ್ತೊಬ್ಬ ಲೀಡ್ರನ್ನ ತೋರಿಸಿ. ಯಾರನ್ನು ಬೆಳೆಸಿದ್ರು ನೀವು? ಬೇರೆ ಸಮುದಾಯದಲ್ಲಿ ಯಾರನ್ನು ಬೆಳೆಸಿದ್ರು? ಆಲ್ರೆಡಿ ಬೆಳೆದಿದ್ದವರು ನೀವು ಒಂದಷ್ಟು ಜನ ಹೇಳ್ಬೋದು, ಜಾರಕಿಹೊಳಿ ಇಲ್ವಾ, ಮಾದೇವಪ್ಪ ಇಲ್ಲ ಅಂತ. ಬೆಳೆದಿದ್ದರು ನಿಮ್ಮ ಕೊಡುಗೆ ಏನಿಲ್ಲ, ಅದರಲ್ಲಿ ಯಾವುದೂ ನಿಮ್ಮ ಕೊಡುಗೆ ಇಲ್ಲ. ಎಷ್ಟು ಜನ ಬೆಳೆಸಿದ್ರು ನೀವು? ಜಾತ್ರೆ ರಾಮಯ್ಯ ನೀವು. ನಿಮ್ಗೊಂಚೂರು ಸಂಕಷ್ಟ ಬಂತು, ಮತ್ತೇನೋ ಬಂತು ಅಂದಾಗ ಜಾತ್ರೆ ಮಾಡ್ತೀರಾ. ಯಾಕೆಂದರೂ ಸರ್ಕಾರದಲ್ಲಿ ನಿಮ್ಮವ್ರು ಇರ್ತಾರೆ, ಒಂದಷ್ಟು ಗಟ್ಟನ್ನು ಮಾಡಿರ್ತಾರೆ, ಖರ್ಚು ಮಾಡ್ತಾರೆ, ಕರೆಸ್ತಾರೆ. ನೀವು ಎಲೆಕ್ಷನ್ ಆಗುತ್ತೆ, ಮುಖ್ಯಮಂತ್ರಿ ಪರಿಗಣಿಸಬೇಕು ಅನ್ನೋ ಕಾರಣಕ್ಕೆ ದಾವಣಗೆರೆ ದೊಡ್ಡ ಜಾತ್ರೆ ಮಾಡಿದ್ರಿ ಜನ ಸೇರಿಸಿ. ಈಗ ಯಾಕೋ ಅಧಿಕಾರ ಕೊಡಬೇಕಾಗುತ್ತೆ ಅನ್ನೋ ಬಂದ ತಕ್ಷಣ ಮೈಸೂರಲ್ಲಿ ಜಾತ್ರೆ ಮಾಡೋಕ್ಕೆ ಶುರು ಮಾಡಿಬಿಟ್ರಿ. ನೀವು ಜಾತ್ರೆ ರಾಮಯ್ಯ ನೀವು. ಇವತ್ತು ಯಾವ ಆ್ಯಂಗಲಿಂದ ಹೋಗಿ ನಾಲ್ಮಡಿಯವ್ರನ್ನ ಹೋಗಿ ಹೋಲಿಸ್ತಿರಲ್ಲ. ಎಲ್ಲಿಂದ ಎಲ್ಲಿಗೆ ಸ್ವಾಮಿ? ನೀವೊಂದು ಪಕ್ಷ ಕಟ್ಟ್ರಿ ನೋಡೋಣ.
ನೀವೊಂದು ಪಕ್ಷ ಕಟ್ಟಿ ಸದೃಢವಾಗಿ ಪ್ರಾದೇಶಿಕ ಮಾತಿತ್ತು, ನಾಡು ನುಡಿ ಬಗ್ಗೆ ಮಾತಾಡುವ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ಮಾತಾಡ್ಬೋದಿತ್ತು. ಯಾರೋ ಕಟ್ಟಿರೋ ಪಕ್ಷಕ್ಕೆ ಹೋಗಿ ಅಲ್ಲೂ ಬೆದರಿಸಿ ನೀವು ಮುಖ್ಯಮಂತ್ರಿ ಆಗಿತ್ತು. ಎರಡೆರಡು ಸಲ ಮುಖ್ಯಮಂತ್ರಿ ಆದ್ರಿ. ಇಷ್ಟೆಲ್ಲ ಮಾಡಿದ್ದವರು, 4 ಮಡಿಗಿಂತಲೂ ದೊಡ್ಡ ಕೊಡುಗೆ ಕೊಟ್ಟಿದ್ದವರು 2013ರಲ್ಲಿ 18ಕ್ಕೆ ನಿಮ್ಮದೇ ನೇತೃತ್ವದಲ್ಲಿ ಯಾಕೆ 60ಕ್ಕೆ ಇಳಿತು? 123 ಹೋಗಿ 60ಕ್ಕೆ ಯಾಕೆ ಸ್ವಾಮಿ ಇಳೀತು? ಇವತ್ತಿನ ನಿಮ್ಮ ರಾಜಕೀಯ ತೆವಲುಗಳನ್ನ ಏನಾರು ಮಾಡ್ಕೊಳ್ಳಿ, ಕೆಲವೊಬ್ಬರಿಗೆ ಹೋಲ್ಸಕ್ಕೆ ಹೋಗಬಾರ್ದು. ಎಂ ಬಿ ಪಾಟೀಲ್ ಅವರು ಯಾವ ಮುಖ ಹೊತ್ಕೊಂಡು ಹೇಳ್ತಾರೆ, ನಾಲ್ಮಡಿಯವರು ಹಳೆ ಮೈಸೂರಿಗೆ ಮಾತ್ರ ಅಂತ. ಇಡೀ ದೇಶದಲ್ಲೇ ಮೊಟ್ಟ ಮೊದಲು ಮೀಸಲಾತಿ ಕೊಟ್ಟಂಥವ್ರು ನೀವು. ಎಷ್ಟು ಅಣೆಕಟ್ಟು ಕಳಿಸಿದ್ರು ಸ್ವಾಮಿ, ಎಷ್ಟು ರೈತರಿಗೆ ಉದ್ಧಾರ ಮಾಡಿದ್ರು ಸ್ವಾಮಿ ನೀವು. ಅಯ್ಯೋ, ಅದಕ್ಕೆ ಹೇಳಿದ್ದು ನಾನು, ಯಾರೋ ದಾರಿಲಿ ಹೋಗೋನು ಹೇಳಿದ್ರೆ ಅದು ಅರ್ಥ ಆಯ್ತು. ಡಾಕ್ಟರ್ ಸಿದ್ದರಾಮಯ್ಯನ ಪಿಳ್ಳೆ ಇವತ್ತು ಲೂಟಿಂದ್ರ ಆಗ್ಬಿಟ್ರವ ಹೆಚ್ಚಿಂದ್ರ. ಇವತ್ತೆಲ್ಲ ನಾಳೆ ಸಿದ್ದರಾಮಯ್ಯನ ಕುರ್ಚಿಗೆ ತಂದರೆ ಇದೇ ಸಿದ್ದರಾಮಯ್ಯನ ಪಿಳ್ಳೆನೇ ಕಾರಣ ಆಗುತ್ತೆ ವಿನಃ ಬೇರೆ ಯಾರೂ ಆಗಲ್ಲ. ನಮಸ್ಕಾರ.